ಸ್ನೇಹಿತರೆ, ನಮಸ್ಕಾರ. ಇದು ಶ್ರೀನಗರದ ದಾಲ್ ಲೇಕ್. ಇದನ್ನು ಲೇಕ್ ಆಫ್ ಫ್ಲವರ್ಸ್, ಜೆವೆಲ್ ಆಫ್ ಶ್ರೀನಗರ್ ಮತ್ತು ಜೆವೆಲ್ ಇನ್ ದ ಕ್ರೌನ್ ಆಫ್ ಕಾಶ್ಮೀರ್ ಅಂತ ಹೆಮ್ಮೆಯಿಂದ ಹೊಗಳ್ತಾರೆ. ಶ್ರೀನಗರಕ್ಕೆ ಬರೋ ಎಲ್ಲ ಟೂರಿಸ್ಟ್ಗೂ ಇದೊಂದು ತುಂಬ ಪ್ರಮುಖ ಆಕರ್ಷಣೆ. ಪೀಕ್ ವಿಂಟರ್ನಲ್ಲಂತೂ ಟೆಂಪ್ರೇಚರ್ -11 ಡಿಗ್ರಿಗೆ ಹೋದಾಗ ಕೆಲವೊಂದು ಸತಿ ನೀರು ಫ್ರೀಸ್ ಆಗೋದು ಕೂಡ ಇದೆಯಂತೆ. ಇನ್ನೊಂದು ವಿಷಯ ಗೊತ್ತಾ? ಡಲ್ ಅಂದರೆ ಕಾಶ್ಮೀರಿ ಭಾಷೆಯಲ್ಲಿ ಲೇಕ್ ಅಂತಾನೆ ಅರ್ಥ. ಸಂಜೆ 6:30 ಆಗಿದೆ. ಫೆಹಲ್ಗಮ್ಮಿಂದ ಬಂದು ಈಗ ನಮಗಾಗಿ ರಿಸರ್ವ್ ಮಾಡಿರೋ ಹೌಸ್ ಬೋಟ್ಗೆ ಹೋಗ್ತಾ ಇದ್ದೀವಿ. ದೂರದಲ್ಲಿ ನಿಂತಿರೋ ಹೌಸ್ ಬೋಟ್ಗಳಿಗೆ ಈ ಶಿಕಾರನಲ್ಲೇ ಹೋಗಬೇಕು. ಈ ಶಿಕಾರಗಳನ್ನು ಲೈನಾಗಿ ನಿಲ್ಲಿಸಿದಾರಲ್ಲ, ಅದನ್ನು ನೋಡೋದು ಕಣ್ಣಿಗೊಂದು ಹಬ್ಬ. ಲಗೇಜ್ ಎಲ್ಲ ಬಂತು. ನಿಮಗೂ ಹೌಸ್ ಬೋಟ್ ನೋಡೋಕ್ಕೆ ಕುತೂಹಲ ಇದೆಯಾ? ನೋಡೋಣ ಬನ್ನಿ. ಈ ಶಿಕಾರನಲ್ಲೇ ನಾವು ಹೌಸ್ ಬೋಟ್ಗೆ ರೀಚ್ ಆದ್ವಿ. ವಾವ್! ಲಿವಿಂಗ್ ರೂಮ್ ನೋಡಿ, ಫುಲ್ಲಿ ಕಾರ್ಪೆಟೆಡ್ ಲಿವಿಂಗ್ ರೂಮ್, ಹಳೆಯ ಕಾಲದ ಫರ್ನಿಚರು, ತುಂಬ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ಹಾಗೆ ಇಲ್ಲಿ ಮುಂದೆ ಹೋಗ್ತಿದ್ದಂಗೆ ಡೈನಿಂಗ್ ಏರಿಯಾ. ಅಬ್ಬಬ್ಬಾ, ಎಲ್ಲ ಕಡೆನೂ ಹೂವುಗಳಿಂದ ಡೆಕೋರೇಷನ್ನು, ಕಾರ್ಪೆಟ್ಟು, ಕಾಶ್ಮೀರದ ಎಂಬ್ರಾಯ್ಡ್ರಿ ಮಾಡಿರೋ ಕರ್ಟನ್ಗಳು, ಫ್ರಿಡ್ಜ್ ಇದೆ, ತುಂಬ ಥರದ ಕಟ್ಲರೀಸ್ಗಳಿವೆ. ವಾವ್! ಮನೆ ಥರನೇ ಡೆಕೋರೇಟ್ ಮಾಡಿದ್ದಾರೆ. ಹೀಗೆ ಇಲ್ಲಿ ಪ್ಯಾಸೇಜಲ್ಲಿ ಮುಂದೆ ಹೋದರೆ ಲೆಫ್ಟ್ ಸೈಡಲ್ಲಿ ಸ್ಟೇರ್ ಕೇಸ್ ಇದೆ ಟೆರೇಸ್ಗೆ ಹೋಗೋಕ್ಕೆ. ಆಮೇಲೆ ಅಲ್ಲೂ ಹೋಗ್ಬಿಟ್ಟು ಏನು ಕಾಣುತ್ತೆ ಅಂತ ನೋಡೋಣ. ಹೀಗೆ ಪ್ಯಾಸೇಜ್ನಲ್ಲಿ ಮುಂದೆ ಹೋದರೆ ಇಲ್ಲೊಂದು ಪುಟ್ಟ ಕಿಚನ್, ಅದರಲ್ಲಿ ಕೂಡ ಎಲ್ಲ ಅಡುಗೆಗಳನ್ನು ಬಿಸಿ ಮಾಡಿಕೊಳ್ಳೋ ಸುವಿಧಾನಗಳಿವೆ. ಹಾಗೆ ಈ ಬೋಟ್ ಹೌಸ್ನ ಬೆಡ್ರೂಮ್ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. AC ಇದೆ, ಹೀಟರ್ ಇದೆ, ಹಾಗೆ ಬೆಡ್ ಕವರ್ಸ್ಗಳು ಮತ್ತು ಎಲ್ಲನೂ ಒಂಥರ ಕಲರ್ ಕಾಂಬಿನೇಷನ್ ತುಂಬ ಬ್ರೈಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಹಾಗೆ ಬಾತ್ರೂಮ್ ಕೂಡ ಕಾಣಿಸ್ತಾ ಇದೆ. ಹೀಗೆ ಇಲ್ಲಿ ಮುಂದೆ ಹೋದರೆ ಇನ್ನೊಂದು ರೂಮ್ ಕೂಡ ಇದೆ. ದೊಡ್ಡ ದೊಡ್ಡ ಫ್ಯಾಮಿಲಿಗಳು ಬಂದರೆ 3-4 ರೂಮ್ಗಳಿರೋ ಬೋಟ್ ಹೌಸನ್ನು ಪೂರ್ತಿಯಾಗಿ ಬುಕ್ ಮಾಡ್ಕೋಬೋದು. ಟೆರೇಸ್ ಏನು ತುಂಬ ನೀಟಾಗಿಲ್ಲ, ಆದರೆ ಇಲ್ಲಿಂದ ಕಾಣೋ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ಸೂರ್ಯ ಮುಳುಗೋ ಸಮಯ ಆಗಿದೆ. ನಮ್ಮ ಟೆರೇಸ್ನಿಂದ ವ್ಯೂ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಇದೇ ಸಮಯಕ್ಕೆ ಸರಿಯಾಗಿ ನಮಗೆ ತನ್ನ ಫಿಶಿಂಗ್ ಸ್ಕಿಲ್ಲನ್ನು ಶೋ ಆಫ್ ಮಾಡ್ಕೋಬೇಕು ಅಂತ ತೋರಿಸ್ಕೊಳ್ಳೋ ಆಸೆಗೋ ಏನೋ ಈ ತಾತ ನೀಟಾಗಿ ಅಲ್ಲಿ ಬಂದು ಕೂತ್ಕೊಂಡು ಫಿಶಿಂಗ್ ಶುರು ಮಾಡ್ದ. ಇಲ್ಲಿ ಎಲ್ಲರೂ ಇದೇ ಥರ ಬನಾನಾ ಬೋಟ್ಗಳಲ್ಲಿ ತಮ್ಮ ಮನೆಗಳಿಗೆ ಹೋಗ್ತಾರೆ. ಹಾಗೆ ಇಲ್ಲೊಂದು ಪುಟ್ಟ ಅಂಗಡಿನೂ ತೇಲಾಡ್ತಾ ಬಂತು. ಬಿಸ್ಕೆಟು, ಚಿಪ್ಸು ಎಲ್ಲ ಇಟ್ಕೊಂಡು ಮಾರ್ತಾ ಇದ್ದ. ನೋಡ್ತಾ ಇದ್ದಂಗೆ ಆ ತಾತನ ಬಲೆಯಲ್ಲಿ ತುಂಬ ಮೀನುಗಳು ಬಿದ್ದು ಅನ್ಸುತ್ತೆ. ಬೇಗ ಬಲೆ ಎಳ್ಕೊಳ್ತಾ ಇದ್ದಾನೆ. ಅಷ್ಟರಲ್ಲೇ ಕೆಳಗಡೆಯಿಂದ ಬೋಟ್ ಓನರಿಂದ ಟೀ ಕುಡಿಯೋದಕ್ಕೆ ಕರೆ ಬಂತು. ತುಂಬ ಸುಂದರವಾಗಿರೋ ಈ ಕಪ್ಗಳಲ್ಲಿ ನಮಗೆ ಕೇಸರಿ ಹಾಕಿದ ಕಾಶ್ಮೀರಿ ಟೀ ಖವಾ ಅದನ್ನು ಕುಡಿಸಿದ್ರು. ತುಂಬಾ ರುಚಿಯಾಗಿತ್ತು. ಸಾಮಾನ್ಯವಾಗಿ ಈ ಹೌಸ್ ಬೋಟ್ ಪ್ಯಾಕೇಜ್ನಲ್ಲಿ ಊಟ ತಿಂಡಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಎಲ್ಲದನ್ನು ಈ ಮನೆ ಓನರ್ ಅವ್ರ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ತಂದು ಇಲ್ಲಿ ನಮಗೆ ಬಡಿಸ್ತಾರೆ. ನನ್ನ ಸ್ನೇಹಿತೆ ಆಗಲೇ ಊಟಕ್ಕಾಗಿ ಕಾಯ್ತಾ ಇದ್ದಾಳೆ. ಅಷ್ಟರಲ್ಲಿ ನಿಮಗೆ ಹೊರಗಡೆ ಪ್ಯಾಟಿಯೋ ತೋರಿಸ್ಬಿಡ್ತೀನಿ. ಇಡೀ ಬೋಟ್ ಹೌಸ್ನ ರೂಫ್ ನೋಡಿ. ಉಫ್! ವಾಲ್ನಟ್ ವುಡ್ಡಲ್ಲಿ ಮಾಡಿರೋ ಕಾರ್ವಿಂಗಿಂದ ರೂಫ್ ಮಾಡಿದ್ದಾರೆ. ಇಲ್ಲಿ ಮುಂದ್ಗಡೆಯಿಂದ ಗ್ಲಾಸ್ ಡೋರನ್ನು ಸ್ಲೈಡ್ ಮಾಡಿದ್ರೆ ನಾವು ಪ್ಯಾಟಿಯೋಗೆ ಹೋಗ್ತೀವಿ. ಅಲ್ಲೇ ಹತ್ತಿರದಲ್ಲೆಲ್ಲೋ ಆರ್ಕೆಸ್ಟ್ರಾ ನಡೀತಾ ಇತ್ತು ಅನ್ಸುತ್ತೆ. ಯಾರೋ ಒಬ್ಬರು ತುಂಬ ಚೆನ್ನಾಗಿ ಹಾಡ್ತಾ ಇದ್ರು. ಸ್ವತಃ ಫತೇ ಅಲಿ ಖಾನ್ ಅವರೇ ಬಂದು ಹಾಡ್ತಾ ಇದ್ದಾರೇನೋ ಅನ್ನೋಷ್ಟು ಚೆನ್ನಾಗಿತ್ತು. ಹಾಡುಗಳನ್ನು ಕೇಳಿಸ್ಕೊಳ್ತಾ ಅದ್ರ ಜೊತೆಗೆ ನಾವು ಹಾಡ್ತಾ ಬಿಸಿ ಬಿಸಿ ಚಪಾತಿ, ದಾಲ್, 2 ಥರ ಪಲ್ಯವನ್ನು ಸರ್ವ್ ಮಾಡಿದ್ರು. ಹೊಟ್ಟೆ ತುಂಬ ಚೆನ್ನಾಗಿ ತಿಂದ್ವಿ.
ಆರ್ಕೆಸ್ಟ್ರಾ ಬಗ್ಗೆ ಓನರನ್ನು ಕೇಳಿದಾಗ ಹಿಂದೆ ಮದುವೆ ನಡೀತಾ ಇದೆ ಅಂತ ಹೇಳಿದರು. ಸ್ವಲ್ಪ ದೂರದಿಂದ ಹೋಗಿ ನೋಡ್ಬೋದಾ ಅಂತ ಕೇಳಿದ್ದಕ್ಕೆ ಯೋ ನಹಿ ಮೇಡಮ್, ಅಭಿ ಮೇರಾ ಮರ್ಸಿಡೀಸ್ ಲೇಕೆ ಆತಾ ಹೂಂ ಅಂತ ಈ ಬೋಟನ್ನು ತೊಗೊಂಡು ಬಂದೇ ಬಿಟ್ರು. ಈ ಡಲ್ ಲೇಕ್ನಲ್ಲಿ ಈ ಥರ 1200 ಬೋಟ್ ಹೌಸ್ಗಳಿವೆಯಂತೆ. ನಾವಿರುವ ಬೋಟ್ ಹೌಸ್ ಈ ಓನರ್ ಇದಾರಲ್ಲ ಇವರ ಮುತ್ತಜ್ಜನದು, ಇವರು 4ನೇ ಜನರೇಷನ್. ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾರೆ, ಆದರೆ ಕಾಶ್ಮೀರ್ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ ಅಂತ ಹೇಳಿದರು. ये सब वाटर लिली है, ಇದೆಲ್ಲ ವಾಟರ್ ಲಿಲಿ. ಬೆಳಗ್ಗೆ ಮುಶ್ಕಿಲ್ भी है. दूरियां फिलहाल Rahil is enjoying here. Huh? That is Shankaracharya temple there. And our houseboat is somewhere there. And Kavita is in house. Vandana attending Kashmiri wedding. ಸೂಪರ್ಬ್ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿತ್ತು. ದೂರದಿಂದನೇ ಒಂದು ಕಾಶ್ಮೀರಿ ವೆಡ್ಡಿಂಗನ್ನು ನೋಡೋಕ್ಕೆ ಸಿಕ್ಕಿದ್ದು ತುಂಬ ಒಳ್ಳೆ ಅದೃಷ್ಟ ಅಂತ ಅನ್ನಿಸ್ತು. ಹಾಗೆ ಒಂದು ದೊಡ್ಡ ಸುತ್ತ ಹಾಕ್ಕೊಂಡು ಅಕ್ಕಪಕ್ಕದ ಎಲ್ಲ ಬೋಟ್ ಹೌಸ್ಗಳನ್ನು ನೋಡ್ತಾ ನಾವು ನಮ್ಮ ಹೌಸ್ ಬೋಟ್ಗೆ ಬಂದು ಮುಟ್ಟಿದ್ವಿ. ಇಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಹತ್ರನೂ ಈ ಪುಟ್ಟ ದೋಣಿಗಳಿರುತ್ತೆ. ಇವು ನೀರಿನಲ್ಲಿ ದೂರದವರೆಗೂ ತೇಲ್ತಾ ಇದ್ದರೆ ನಾವು ಚಿಕ್ಕ ಮಕ್ಕಳಿದ್ದಾಗ ಕಾಗದದಲ್ಲಿ ಪುಟ್ಟ ದೋಣಿಗಳನ್ನು ಮಾಡಿ ತೇಲಿ ಬಿಡ್ತಿದ್ವಲ್ವ, ಅದೇ ನೆನಪಾಗ್ತಾ ಇತ್ತು. 2014ರಲ್ಲಿ ಇಲ್ಲಿ ಒಂದು ಭಯಂಕರವಾದ ಫ್ಲಡ್ ಬಂದಿತ್ತಲ್ವ, ಆವಾಗ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ದೊಡ್ಡ ಹೋಟೆಲ್ನ ಫಸ್ಟ್ ಫ್ಲೋರ್ವರೆಗೂ ಮುಳುಗಿ ಹೋಗಿತ್ತಂತೆ. ಅಂದರೆ ನೀರಿನ ಮಟ್ಟ 10ರಿಂದ 11 ಅಡಿವರೆಗೂ ಏರಿತ್ತಂತೆ. ನಮಗೆ ಕೂತ್ಕೊಂಡು ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಾ ಇತ್ತು. ಮರುದಿನ ಬೆಳಗ್ಗೆ ನಾವು ಎದ್ದು ಇಲ್ಲಿಂದನೇ ಸೋನಾಮಾರ್ಗ್ಗೆ ಹೋಗಿ ಮತ್ತೆ ವಾಪಸ್ ಬೋಟ್ ಹೌಸ್ಗೆ ಬಂದಿದ್ದೀವಿ. ಬೆಳಿಗ್ಗೆ 8 ಗಂಟೆ ಆಗಿದೆ. ಇನ್ನು ಸ್ವಲ್ಪ ಮಂಜು ಕವಿದ ವಾತಾವರಣ ಇದೆ. ಗಾಳಿಯಲ್ಲಿ ಸಣ್ಣ ಚಿಲ್ಲಿದೆ. ಎಲ್ಲರಿಗೂ ನಿಧಾನವಾಗಿ ಬೆಳಗಾಗ್ತಾ ಇದೆ. ನಮ್ಮನ್ನು ನೋಡ್ತಾ ಇದ್ದಂಗೆ ಅಲ್ಲೇ ಬೋಟಲ್ಲಿ ಒಬ್ಬನು ಹೂ ಮಾರೋನು ತನ್ನ ಬೋಟನ್ನು ಹತ್ರ ತಗೊಂಡು ಬಂದು ಹೂ ತಗೊಳ್ಳಿ ಅಂತ ಕೇಳ್ತಾ ಇದ್ದ. ಈ ಡಲ್ ಲೇಕ್ ಎಷ್ಟು ವಿಶಾಲವಾಗಿದೆ ಗೊತ್ತಾ? ಈ ಲೇಕ್ನ ಸುತ್ತ ಒಂದು ಸುತ್ತು ಹೋಗಿ ಬಂದರೆ 18 ಕಿಲೋಮೀಟರ್ ಆಗುತ್ತಂತೆ. ಸುತ್ತಲೂ ಎತ್ತರವಾದ ಪರ್ವತಗಳು, ಮಧ್ಯದಲ್ಲಿ ಡಲ್ ಲೇಕ್. ಅಬ್ಬಾ, ಎಷ್ಟು ನೋಡಿದ್ರೂ ಕಣ್ಣಿಗೆ ತೃಪ್ತಿನೇ ಆಗಲ್ಲ. ಸಾಲಾಗಿ ನಿಂತಿರೋ ಹೌಸ್ ಬೋಟ್ಗಳು ಮತ್ತು ಅದರ ರಿಫ್ಲೆಕ್ಷನ್ ನೀರಿನಲ್ಲಿ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ. Sunrise is here. Our boat house is that. ಸಂಜೆ ಶಿಕಾರ ರೈಡಲ್ಲಿ ಹೊರಟಿದ್ದೀವಿ. ಈ ಪುಟ್ಟ ಬೋಟ್ನಲ್ಲಿ ತೇಲ್ತಾ ನಮಗೆ ಪೂರ್ತಿ ದಾಲ್ ಲೇಕನ್ನು ಒಂದು ಸುತ್ತು ಹಾಕಿಸ್ತಾರೆ. ನಾವು ಬೋಟಲ್ಲಿ ಹೋಗ್ತಾ ಇದ್ರೆ ಪಕ್ಕದಲ್ಲಿ ಹಾಗೆ ಒಬ್ಬನು ಆಲ್ಬಮ್ ಇಟ್ಕೊಂಡು ಬಟ್ಟೆನ ಇಟ್ಕೊಂಡು ಬಂದು ಈ ಥರ ಫೋಟೋ ತೆಕ್ಕೊಡ್ತೀವಿ ಮೇಡಮ್ ಅಂತ ಕೇಳ್ತಾ ಇದ್ದಾನೆ. ಹಾಗೆ ಬೋಟ್ನಲ್ಲಿ ಒಬ್ಬನು ಜ್ಯುವೆಲರಿ ಮಾರ್ತಾನೂ ಬಂದ. ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಇನ್ನೊಂದು ಪುಟ್ಟ ಬೋಟ್ನಲ್ಲಿ
ಬಾರ್ಬೆಕ್ಯೂ ಮಾಡ್ತಾಯಿದ್ರು, ಪನ್ನೀರ್ ಮತ್ತು ಮಶ್ರೂಮನ್ನು ಮಾರ್ತಾಯಿದ್ರು. ಹಾಗೆ ಎಲ್ಲ ಸುತ್ತಕೊಂಡು ಸೂರ್ಯ ಮುಳುಗೋ ಹೊತ್ತಿಗೆ ನಾವು ಮೀನಾ ಬಜಾರ್ ಹತ್ರ ಬಂದ್ವಿ. ಮೀನಾ ಬಜಾರ್ ಎಟ್ ಡಲ್ ಲೇಕ್. ಇದು ಡಲ್ ಲೇಕ್ನಲ್ಲಿರೋ ಒಂದು ದೊಡ್ಡ ಶಾಪಿಂಗ್ ಏರಿಯಾ. ಈ ಡಲ್ ಲೇಕ್ನ ಆಳ 8ರಿಂದ 10 ಅಡಿ ಇದೆಯಂತೆ. ಈ ಪಕ್ಕದಲ್ಲಿರೋ ಅಂಗಡಿಗಳೆಲ್ಲ ಲೇಕ್ನಲ್ಲಿ ನೆಲಗಟ್ಟು ಮಾಡಿ ಅದ್ರ ಮೇಲೆ ಕಟ್ಟಿರೋದು. ನೀರಿನ ಮಟ್ಟದಿಂದ ಸ್ವಲ್ಪವೇ ಎತ್ತರ ಇರೋದ್ರಿಂದ ನೀರಿನಲ್ಲಿ ತೇಲಾಡ್ತಾ ಇದ್ದಂಗೆ ಕಾಣುತ್ತೆ. ಇದೇ ರೀತಿ ಇಲ್ಲಿ ತುಂಬಾ ರೆಸ್ಟೋರೆಂಟ್ಗಳನ್ನು ಕಟ್ಟಿದ್ದಾರೆ. ಎಲ್ಲ ರೆಸ್ಟೋರೆಂಟ್ಗಳು ನೀರಲ್ಲಿ ತೇಲಾಡ್ತಾ ಇದ್ದ ಅನುಭವ ಕೊಡುತ್ತೆ. ಇದೇ ರೀತಿ ಇಲ್ಲಿ ವೆಜಿಟೇಬಲ್ ಫ್ಲೋಟಿಂಗ್ ಮಾರ್ಕೆಟ್ ಕೂಡ ಇದೆ. ಬೋಟ್ನಲ್ಲಿ ತುಂಬ ತರಕಾರಿಗಳನ್ನು ತಂದು ಒಂದೇ ಏರಿಯಾನಲ್ಲಿ ಮಾರ್ತಾರೆ. ಹಾಗೆ ನೀರಿನ ಮಟ್ಟದಲ್ಲೇನೆ ವೆಜಿಟೇಬಲ್ ಬೆಳೆಯೋ ಗಾರ್ಡನ್ ಕೂಡ ಇದೆ. ಒಟ್ಟಿನಲ್ಲಿ ಎಲ್ಲ ಸೇರಿ ನೀರಿನ ಮೇಲೆ ಒಂದು ಹೊಸ ಲೋಕನೇ ಸೃಷ್ಟಿಯಾದಂತಿದೆ. Oh my God, look at the shops here. ರಾತ್ರಿ ಬೆಳಕಿನಿಂದ ಸಿಂಗಾರ ಮಾಡಿಕೊಂಡ ಈ ಮೀನಾ ಬಜಾರ್ ಮತ್ತೆ ನೀರಿನಲ್ಲಿ ಅದರ ರಿಫ್ಲೆಕ್ಷನ್ ಬೋಟ್ನಲ್ಲಿ ತೇಲಾಡ್ತಾ ಹೋಗ್ತಾ ಇದ್ರೆ ತುಂಬಾನೇ ರಿಲ್ಯಾಕ್ಸಿಂಗ್ ಆಗಿದೆ. ಜೊತೆಗೆ ಈ ಮೀನಾ ಬಜಾರ್ ಒಂದು ಒಳ್ಳೆ ಮಾಯಾ ಬಜಾರನ್ನೇ ಸೃಷ್ಟಿ ಮಾಡ್ದಂಗಿದೆ. Quite charming. ಅಲ್ಲಿ ನೋಡಿ ಹ್ಯಾಂಡಿಕ್ರಾಫ್ಟ್. ಅಲ್ಲೇ ಪಕ್ಕದಲ್ಲಿ ನಿಮಗೆ ರುಚಿಯಾದ ತಿಂಡಿಗಳು, ಟೀ, ಕಾಫಿ ಮಾರೋರು ಕೂಡ ಬರ್ತಾರೆ. पानी का बोतल मिलेगा आगे हमारे। हाँ, अभी इधर कहवा है कॉफी है पीने के लिए। ಈ ಮೀನಾ ಬಜಾರ್ ಅನ್ನೋ ಮಾಯಾ ಬಜಾರನ್ನು ಸುತ್ತಿ ಕಣ್ಣು, ಮನಸ್ಸು, ಹೃದಯ ಎಲ್ಲ ತುಂಬಿಕೊಂಡು ನಿಧಾನವಾಗಿ ನಮ್ಮ ಬೋಟ್ ಹೌಸ್ ಕಡೆ ಹೋಗಿ ಖುಷಿಯಿಂದ ನಿದ್ದೆ ಮಾಡಿದ್ವಿ. ಹೇಗನ್ನಿಸ್ತು ಸ್ನೇಹಿತರೆ ನಾನು ಡಲ್ ಲೇಕ್ ಮೇಲೆ ಮಾಡಿದ ಈ ಪುಟ್ಟ ವಿಡಿಯೋ? ನೀವು ಮುಂದೆ ಶ್ರೀನಗರಕ್ಕೆ ಹೋದಾಗ ಬೋಟ್ ಹೌಸ್ನಲ್ಲಿರಿ, ಚೆನ್ನಾಗಿ ಎಂಜಾಯ್ ಮಾಡಿ. ತುಂಬ ನೀಟಾಗಿ ಕ್ಲೀನಾಗಿ ಇಟ್ಟಿರ್ತಾರೆ, ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ. ನಮಗಂತೂ ತುಂಬಾ ಇಷ್ಟ ಆಯಿತು. ಈ ವಿಡಿಯೋ ನೋಡಿದ ನೀವೆಲ್ಲರೂ ಕೂಡ ನಮ್ಮ ಡಲ್ ಲೇಕ್ನ ಪ್ರಯಾಣವನ್ನು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ಹಾಗೆ ಪಹಲ್ಗಾಮ್, ಸೋನ್ಮಾರ್ಗ್ ಇವೆಲ್ಲದರ ವಿಡಿಯೋನೂ ಮಾಡಿದ್ದೀನಿ. ಇಷ್ಟ ಇದ್ದರೆ ಖಂಡಿತ ನೋಡಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್.